ಪ್ರಿಯಾಂಕಾ ಖರ್ಗೆ ಅವರು ಮಾತಾಡ್ತಾ ಆರ್ ಎಸ್ ಎಸ್ ನಿಷೇಧ ಹೇಳ್ತಾರೆ. ಒಂದು ಕಡೆ ಅಂಬೇಡ್ಕರ್ ಹೆಸರನ್ನ ಮುಂದಿಟ್ಟುಕೊಂಡು ಬಚಾವ್ ಆಗ್ತಾರೆ. ಅಂಬೇಡ್ಕರ್ ಹೆಸರಿಗೂ ಮತ್ತು ಖರ್ಗೆ ಅವ್ರ ಕುಟುಂಬಕ್ಕೂ ಸಂಬಂಧವೇ ಇಲ್ಲ. ಕಾಂಗ್ರೆಸ್ಸಿಗೂ ಮತ್ತು ಅಂಬೇಡ್ಕರ್ ಅವ್ರಿಗೂ ಸಂಬಂಧವೇ ಇಲ್ಲ. ಆದರೂ ಕಾಂಗ್ರೆಸ್ ಅಧಿನಾಯಕರಂಥ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಮತ್ತು ಪ್ರಿಯಾಂಕಾ ಖರ್ಗೆ ಅವರು ಅಂಬೇಡ್ಕರ್ ಹೆಸರನ್ನು ದುರ್ಬಳಕೆ ಮಾಡ್ಕೊಳ್ತಾರೆ. ಆದರೆ ಇವತ್ತು ಡಬಲ್ ಖಾತೆ ಮಂತ್ರಿ ಅಂದರೆ ಗ್ರಾಮೀಣಾಭಿವೃದ್ಧಿ ಮತ್ತು ITBT ಮಂತ್ರಿ ಆದಂಥ ಪ್ರಿಯಾಂಕಾ ಖರ್ಗೆ ಅವರು ತಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಆಡಳಿತ ವ್ಯವಸ್ಥೆ ಹದಗೆಟ್ಟಿದೆ, ದುರಾಡಳಿತ ವ್ಯವಸ್ಥೆ ಇದೆ. ಗ್ರಂಥಾಲಯ ಬಾಲಕಿಗೆ ಅಂತ ಒಬ್ಬ ಹೆಣ್ಣು ಮಗಳಿಗೆ ಪಗಾರ ಕೊಡಲಾರದಕ್ಕೆ ಆತ್ಮಹತ್ಯೆ ಮಾಡಿಕೊಡೋದು, ಅದನ್ನು ಮುಚ್ಚಾಕುವ ಸಂಬಂಧ ಅದು ಮತ್ತು ರಾಜ್ಯದಲ್ಲಿ ರಾದ್ಧಾಂತ ಆಗಬಾರ್ದು ಅನ್ನೋ ಕಾರಣಕ್ಕೆ ದಿಢೀರ್ನೆ RSS ಬಗ್ಗೆ ಪತ್ರ ಬರೆದು ಆ ಮೈಂಡನ್ನು ಡೈವರ್ಟ್ ಮಾಡಿದರು. ಉದ್ದೇಶ ಏನಂತಂದರೆ, ನನ್ನ ಜಿಲ್ಲೆಯ ಅಸಮರ್ಥವಾಗಿ ಜಿಲ್ಲಾ ಉಸ್ತುವಾರಿಯನ್ನು ನಿರ್ವಹಿಸಾಕತ್ತೀನಿ, ಇಲ್ಲೆಲ್ಲ ಗುಂಡಾಗಿರಿ ಮತ್ತು ಆಡಳಿತ ವ್ಯವಸ್ಥೆ ಹದಗೆಟ್ಟೈತಿ, ಅದು ಮುಚ್ಚಿ ಹಾಕೊಳ್ಳೋಕೆ ನಾನು ಮುಂಚೂಣಿ ಬರ್ಬೇಕಾತಂತಂದ್ರೆ RSSನ್ನು ತಗಲಾಕೋದು ಮಾತಾಡಿದ್ರೆ ಮಾತ್ರ ನಾನು ಮುಂಚೂಣಿ ಬರ್ತೀನಿ ಅಂತ ತಿಳ್ಕೊಂಡು ಒಂದು ಕಡೆ ಆ ಒಂದು ಹುಮ್ಮತನದಿಂದ ಒಂದು ಕಡೆ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯವರು ಮುಂಚೂಣಿಯಾಗಿ ಇದ್ದುಕೊಂಡು ಕ್ರಾಸ್ ಮಾಡೋ ಸಂಬಂಧ RSS ಹೆಸರನ್ನು ಮುನ್ನೆಲೆ ತಂದು ತಾನು ಗಾಂಧಿ ಕುಟುಂಬ ಪರಿವಾರದಲ್ಲಿ ಇನ್ನಷ್ಟು ಪ್ರಬಲವಾಗಿ ನಾಯಕಕ್ಕೆ ಹೊರಹೊಮ್ಮಲಿಕ್ಕೆ RSS ಹೆಸರನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಸಂಘ ಪರಿವಾರ ಸರ್ಕಾರದ ಜಮೀನುಗಳಲ್ಲಿ ಅದು ಬೆಳೆದದ್ದಲ್ಲ, ಸಮುದಾಯದ ಮಧ್ಯೆ ಜನರ ಮನಸ್ಸಿನಲ್ಲಿ ಜನರ ಅಂಗಳದಲ್ಲಿ ಬೆಳೆದಂಥ ಸಂಘ ಪರಿವಾರ ಕೇವಲ ವರ್ಷಕ್ಕೊಮ್ಮೆ ಅದು ಹೊರಗೆ ಬಂದು RSS ತನ್ನ ಶಕ್ತಿಯನ್ನು ಪ್ರದರ್ಶನ ಮಾಡುತ್ತಿಲ್ಲ. ದೇಶಾಭಿಮಾನಕ್ಕಾಗಿ ಪ್ರತಿ ವಾರಕ್ಕೊಮ್ಮೆ ಪ್ರತಿ ಅಲ್ಲೆಲ್ಲ ಭೇಟಿಗಳನ್ನು ನಡೆಸುವ ಮುಖಾಂತರ ದೇಶದಲ್ಲಿ ಯುವಕರಿಗೆ ಅದು ರಾಷ್ಟ್ರಭಕ್ತಿ ಬಗ್ಗೆ ಮನವರಿಕೆ ಮಾಡಿಕೊಳ್ಳುತ್ತಾ ಬಂದಿತ್ತು. ಅದರ ಅರಿವು ಪ್ರಿಯಾಂಕಾ ಖರ್ಗೆ ಅವ್ರಿಗಿಲ್ಲ. ದೇಶದ ಬಗ್ಗೆ ಅರಿವು ಏನಾಗಿತ್ತಂತಂದರೆ ಅಂಬೇಡ್ಕರ್ ರಾಜಕೀಯ ಇತಿಹಾಸವನ್ನು ಪ್ರಿಯಾಂಕಾ ಖರ್ಗೆ ಅವರು ನೋಡ್ಕೊಳ್ಬೇಕಾಗಿತ್ತು. ಯಾಕಂತಂದರೆ ಖರ್ಗೆ ಕುಟುಂಬದ ಕುತಂತ್ರದಿಂದ ಕಲಬುರಗಿ ಜಿಲ್ಲೆಯಲ್ಲಿ ನಾನಾ ಹಿರಿಯ ನಾಯಕರು ಕಾಂಗ್ರೆಸ್ಸಿಂದ ದೂರ ಸರಿದಿದ್ದಾರೆ. ಡಾಕ್ಟರ್ A.V. ಮಲ್ಕಾರೆಡ್ಡಿ ಅವರಾಗಿರ್ಬೋದು, ಡಾಕ್ಟರ್ ಉಮೇಶ್ ಜಾಧವ್ ಆಗಿರ್ಬೋದು, ಬಾಬುರಾವ್ ಚಿಂಚನ್ಸೂರ್ ಆಗಿರ್ಬೋದು, ದಿವಂಗತ ಶ್ರೀನಿವಾಸ್ ಪ್ರಸಾದ್. ಅಂದ್ರೆ ಪ್ರಾರಂಭದಲ್ಲೇ 2013 ಮತ್ತು 2018 ಒಂದು ಸಂದರ್ಭದಲ್ಲಿ ಅವ್ರಿಗೆ ನೇರವಾಗಿ ಮಂತ್ರಿ ಮಾಡಿದಾಗ ಶ್ರೀನಿವಾಸ್ ಪ್ರಸಾದ್ ಅವರು ಪಕ್ಷವನ್ನು ಬಿಟ್ಟು ಅವ್ರಿಗೆ ವಾದ ವಿವಾದ ಆಗುತ್ತೆ. ಅಂದರೆ ಇಂಥ ಸೀನಿಯರ್ಗಳನ್ನು ಸೈಡ್ ಹಾಕಿಟ್ಟು ಅವರಿಗೆಲ್ಲ ಅವಮಾನ ಮಾಡಿದಂಥ ಪ್ರಸಂಗ ಕಾಂಗ್ರೆಸ್ಸಿಂದ ನಡೆದಿದೆ. ಜೂನಿಯರ್ ಅಂತ ಖರ್ಗೆ ಅವರಿಗೆ KH ಮುನಿಯಪ್ಪ ಮತ್ತು RB ತಿಮ್ಮಾಪುರ ಅವರಿಗೆ 2ನೇ ದರ್ಜೆ ಖಾತೆಯನ್ನು ಕೊಡ್ತಾರೆ. ಅಂದರೆ ಕಾಂಗ್ರೆಸ್ ಯಾವ ರೀತಿಯಾಗಿ ದಲಿತರನ್ನು ತುಳಿತಾರೆ ಅನ್ನೋದಕ್ಕೆ ಪ್ರಿಯಾಂಕಾ ಖರ್ಗೆನ ಸಾಕ್ಷಿ. ಪ್ರಿಯಾಂಕಾ ಖರ್ಗೆ ಅವರು ತಾವು ಮಾಡಿದಂತಹ ನೂರಾರು ತಪ್ಪುಗಳನ್ನು ಮುಚ್ಚಿ ಹಾಕ್ಕೊಳ್ಳಿಕ್ಕೆ ಇವತ್ತು RSS ಹೆಸರನ್ನ ಮುಖಾಂತರ ಮುನ್ನೆಲೆಗೆ ಬರಲಿಕ್ಕೆ ಪ್ರಯತ್ನ ಮಾಡಿದ್ದು ಅತ್ಯಂತ ಖೇದಕರ ಸಂಗತಿ. ಅವರ ಪ್ರಿಯಾಂಕಾ ಖರ್ಗೆ ಅವರ ರಾಜಕೀಯ ನಡೆಯಂತೂ ನಾವು ಯಾರೂ ಕೂಡ ದಲಿತರು ಕ್ಷಮಿಸುವುದಿಲ್ಲ. ಯಾಕಂತಂದರೆ ಇಲ್ಲಿ ಪ್ರಮುಖವಾಗಿ RSS ಬ್ಯಾನ್ ಮಾಡೋದ್ರ ಬಗ್ಗೆ ಮಾತಾಡ್ತಾರೆ. ಅಂಬೇಡ್ಕರ್ ಇತಿಹಾಸದಲ್ಲಿ ನಾಥೂರಾಮ್ ಗೋಡ್ಸೆ ಅವರು ಗಾಂಧೀಜಿಯವರನ್ನ ಹತ್ಯೆ ಮಾಡೋ ಸಂದರ್ಭದಲ್ಲಿ ಅಂದಿನ ಸರ್ದಾರ್ ವಲ್ಲಭಭಾಯಿ ಪಟೇಲರು ಸೀಟಿಗೆದ್ದು ಅವತ್ತು RSSನ್ನು ನಿಷೇಧ ಹೇರಬೇಕಂತ ತಿಳ್ಕೊಂಡು ಕೇಂದ್ರಕ್ಕೆ ಶಿಫಾರಸು ಮಾಡ್ತಾರೆ, ಕೇಂದ್ರದಲ್ಲಿ ತೀರ್ಮಾನ ತಗೊತಾರೆ. ಅದೇ ಸಂದರ್ಭದಲ್ಲಿ MS ಗೋಲ್ವಾಲ್ಕರ್ ಅವರು ಅವತ್ತಿನ ಸಂಘದ ಮುಖ್ಯಸ್ಥರಾಗಿದ್ದರು. ಅವರು ಮತ್ತು ಅವ್ರ ಗೆಳೆಯರು ಸೇರಿಕೊಂಡು ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಭೇಟಿಯಾಗಿ ಇಲ್ಲ ನಮ್ಮ ರಾಷ್ಟ್ರೀಯ ಸಂಘಟನೆ ಹಿಂಗಾಗಿದೆ, ಅದನ್ನು ನಿಷೇಧವನ್ನು ಹಿಂಪಡಿಬೇಕಂತಂದಾಗ ಆಯಿತು ಮುಂದಿನ ಸಚಿವ ಸಂಪುಟದಲ್ಲಿ ಬಂದಾಗ ನಾನು ನಿಮ್ಮ ವಿನಂತಿಯನ್ನು ಪರಿಗಣಿಸ್ತೀನಿ ತಿಳ್ಕೊಂಡು ಅಂದು ಬಾಬಾ ಸಾಹೇಬರು ನಾಥೂರಾಮ್ ಗೋಡ್ಸೆ ಅವರ ಸಂದರ್ಭದಲ್ಲಿ ಅಂದರೆ ಏನು ಮಹಾತ್ಮ ಗಾಂಧೀಜಿಯನ್ನು ಕೊಲೆ ಆದಂಥ ಘಟನೆ ಸಂದರ್ಭದಲ್ಲಿ ಸಂಘ ಪರಿವಾರವನ್ನು ನಿಷೇಧ ಹೇರಿದ್ರು. ಅದು ಬಾಬಾ ಸಾಹೇಬರು ಅದನ್ನು ನಿಷೇಧವನ್ನು ಹಿಂಪಡಿತಾರೆ. ಅವರು ಯಾಕೆ ಹಿಂಪಡಿದ್ರು? ಒಂದು ಸಂಘಟನೆ ರಾಷ್ಟ್ರೀಯ ಸೇವಕರಾಗಿ ಉಳಿದೈತಿ, ಅಂತ ತಪ್ಪುಗಳು ಯಾರೋ ವೈಯಕ್ತಿಕವಾಗಿ ಮಾಡಿದ್ರು ಕೂಡ ಅದು ಸಂಘ ಕಾಮನ್ ಆಗಿ ಹೆಸರನ್ನು ದುರ್ಬಳಕೆ ಮಾಡ್ಕೊಳ್ಳೋದು ಬೇಡ ಅಂದ್ಕೊಂಡು ಒಂದು ಅದು ಇತಿಹಾಸ ಐತದು, ದಾಖಲೆ ಇದೆ, ಅದನ್ನು ಅಧ್ಯಯನ ಮಾಡಿರಿ. ಅಂಬೇಡ್ಕರ್ ಅವರ ಹೆಸರು ತಗೊಂಡು ಇವತ್ತು ವಿನಾಕಾರಣ ದಲಿತ ಸಚಿವರು ಮಾತಾಡ್ತಾರೆ. ಕಾಂಗ್ರೆಸ್ನಲ್ಲಿರೋ ದಲಿತ ಸಚಿವರು ಅಂಬೇಡ್ಕರ್ ಹೆಸರನ್ನ ದುರ್ಬಳಕೆ ಮಾಡ್ಕೊಂಡು ನಿಲ್ಲಿಸಬೇಕು. ಯಾಕಂತಂದರೆ ನಿಮ್ಮ ಸ್ವಂತಿಕೆ ಅನ್ನೋದಿಲ್ಲ. ಖರ್ಗೆ ಕುಟುಂಬಕ್ಕಂತೂ ಸ್ವಂತಿಕೆ ಇಲ್ಲೇ ಇಲ್ಲ. ಸುಮ್ಮನೆ ಅಂಬೇಡ್ಕರ್ ಹೆಸರು ದುರ್ಬಳಕೆ ಮಾಡ್ಕೊಂಡು ಮುಂಚಿನ ಒಳಗೆ ಮಣ್ಣಿತ್ತು ದಲಿತರೊಳಗೆ ಗೊಂದಲ ಸೃಷ್ಟಿ ಮಾಡ್ತಾರೆ. ಇದು ಭಾಳ ನೋವಿನ ಸಂಗತಿ. ಇಲ್ಲಿ 75 ವರ್ಷ ಸ್ವಾತಂತ್ರ್ಯ ಬಂದು 75 ವರ್ಷ ಇವತ್ತಿಗೂ ಪ್ರತಿ ಹಳ್ಳಿಯಲ್ಲಿ ಅಸ್ಪೃಶ್ಯತೆ ಜೀವಂತಿದೆ. ಅಸ್ಪೃಶ್ಯತೆಯಿಂದ ಪ್ರತಿ ಗ್ರಾಮದಲ್ಲಿ ಕೂಡ ದೇವಸ್ಥಾನದಲ್ಲಿ ನಮ್ಮನ್ನು ಬಿಟ್ಟುಕೊಳ್ಳೋದಿಲ್ಲ. ಅದರ ಅರಿವು ಖರ್ಗೆ ಅವ್ರಿಗಿಲ್ಲ. ಅದ್ರ ಬಗ್ಗೆ ಯಾಕೆ ಪತ್ರ ಬರಲಿಲ್ಲ ಇವರು? ಬಾಬಾ ಸಾಹೇಬರು 1918ರಿಂದ ಹಿಡ್ಕೊಂಡು 1953ವರೆಗೂ ಕೂಡ 4 ಚುನಾವಣೆಯನ್ನು ಎದುರಿಸ್ತಾರೆ. ಅಲ್ಲಿ ಕಾಂಗ್ರೆಸ್ ಸೋಲಿಸ್ತೈತಿ. ಆ ಸತ್ತತೆಯನ್ನು ಬಯಲಿಗಿಳಿಬೇಕಾದ್ರೆ ಕಾಂಗ್ರೆಸ್ ಪತ್ರ ಬರೆದವರು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಅದು ನೆನಪು ಬರಲಿಲ್ಲ.
ಇವತ್ತಿಗೂ ಕೂಡ ಅಸ್ಪೃಶ್ಯತೆ ಜೀವಂತ ಐತಲ್ರಿ. ಎಲ್ಲ ಪಕ್ಷದರು ದಲಿತ ಸಚಿವರದ್ರಿ. ಆದ್ರೆ ಪತ್ರ ಬರೀ ಬಂದಾಗ ವಿವೇಚನೆಯಿಂದ ಬರೀಬೇಕು. ಒಂದು ಪತ್ರ ಬರೆದ್ರಿ, ಕಂಬಾಲಕಲ್ಲಿ ಘಟನೆಯಲ್ಲೇ ನಿಮ್ಮ ತಂದೆಯವರು ಹೋಮ್ ಮಿನಿಸ್ಟರ್ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಇದ್ದಾಗ ಆ ಘಟನೆಯನ್ನು ಸಂಪೂರ್ಣವಾಗಿ ತುರಿಸಿ ಹಾಕಿಬಿಟ್ರು ದಲಿತ ನಾಯಕರು. ಅಂಥ ಒಂದು ಕೆಟ್ಟ ಕೈ ಘಟನೆಯನ್ನು ಹಂಗೆ ಮರುಕಳಿಸಬಾರ್ದು ಅಂದ್ಕೊಂಡು ಸರ್ಕಾರಕ್ಕೆ ಪತ್ರ ಬರಬೇಕಾಗಿತ್ತು. ಖರ್ಗೆ ಅವರೇ, ಪ್ರಿಯಾಂಕಾ ಖರ್ಗೆ ಅವರು ಈ ರೀತಿ ಪತ್ರ ಬರೀಬೇಕಾಗಿತ್ತು. ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡೋದು ಸರ್ಕಾರಕ್ಕೆ ಹೆಚ್ಚು ತಲೆಗಿತ್ತು ಅಂತಂದರೆ ಬರೀಬೇಕಾಗಿತ್ತು. ನೀವು ಮಾಡಿದಂಥ ತಪ್ಪುಗಳು, ಕಾಂಗ್ರೆಸ್ ಮಾಡಿದ ತಪ್ಪುಗಳು, ಬಾಬಾ ಸಾಹೇಬ್ ಮಾಡಿದ ಅನ್ಯಾಯಗಳ ಇನ್ನೂ ಹಚ್ಚ ಹಸಿರಾಗಿ ಉಳಿದವು. ಅದನ್ನು ಮರೆಮಾಚಲಿಕ್ಕೆ ವಿನಾಕಾರಣ ಅದು ರಾಷ್ಟ್ರೀಯ ಸಂಘಟನೆ, ದೇಶಭಕ್ತ ಸಂಘಟನೆ, ರಾಷ್ಟ್ರ ಪ್ರೇಮ ಬೆಳೆಸುವಂಥ ಸಂಘಟನೆ ಅದು ಏನು ಅನ್ಯಾಯ ಮಾಡಿದೆ? ಅದು ಆ ಹೆಸರು ನಿಮ್ಗೆ ಎಲ್ಲಿ ನಿಮಗೆ ಅಗೌರವ ತರೋ, ರಾಷ್ಟ್ರಕ್ಕೆ ಅಗೌರವ ತರುವಂಥ ಪ್ರಸಂಗ ಎಲ್ಲಿ ನಡೆದಿದೆ? ಅದನ್ನು ಸಾಕ್ಷಿ ಸಮೇತ ಕೊಡಬೇಕು ಪ್ರಿಯಾಂಕಾ ಖರ್ಗೆ ಅವರು. ಇದು ಹುಡುಗಾಟಿಗೆಲ್ಲ. ಒಬ್ಬ ದಲಿತ ಮಂತ್ರಿಯಾಗಿ ಅಂಬೇಡ್ಕರ್ ವಂಶವಾಹಿನಿ ಅಂತಕೊಂಡು ಹೇಳ್ಕೊಳ್ಳೋರು ನೀವು ಇಲ್ಲಿ RSS ಬಗ್ಗೆ ಹಗುರವಾಗಿ ಮಾತನಾಡಿ ಪ್ರಚಾರ ತಗೊಳ್ಳೋದು ನಿಮ್ಗೆ ನಾಚಿಕೆ ಆಗೋದಿಲ್ವಾ? ಪ್ರಿಯಾಂಕಾ ಖರ್ಗೆ ಅವರೇ, ನಿಮ್ಗೆ ನಾಚಿಕೆ ಆಗಬೇಕು. ವಿನಾಕಾರಣ ಇವತ್ತು ದೊಡ್ಡ ಖರ್ಗೆ ಸಾಹೇಬರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಷ್ಟ್ರ ರಾಜಕಾರಣದಲ್ಲಿ ಅದಾರ. ಆದ್ರೆ ನಿಮ್ಮಪ್ಪರ ಒಂದು ಛಾಯದಿಂದ, ನಿಮ್ಮಪ್ಪರ ಛತ್ರಿಯ ಛಾಯದಿಂದ ನೀವು ಇವತ್ತು ರಾಜಕಾರಣದಲ್ಲಿ ದಲಿತರೆಲ್ಲರನ್ನು ಮೀರಿ ಇವತ್ತು ಮುಚ್ಚಾಕತ್ತೀರಿ. ಯಾಕೆ? ನಿಮ್ಮ ಉಡಾಪೆ ಮಾತುಗಳು ಹೆಸರಿಗೆ ಮಾತ್ರ IT-BT ಮಂತ್ರಿ, ಗ್ರಾಮೀಣಾಭಿವೃದ್ಧಿ ಮಂತ್ರಿ. ಗ್ರಾಮೀಣಾಭಿವೃದ್ಧಿ ಮಂತ್ರಿಯಲ್ಲೇ ಅಸ್ಪೃಶ್ಯತೆ ನಿವಾರಣೆ ಮಾಡಲಿಕ್ಕೆ ಸಾಕಷ್ಟು ಕಾನೂನುಗಳಿದಾವೆ. ಗ್ರಾಮದಿಂದ ಹಿಡ್ಕೊಂಡು ಅವನ ಸಾಮರಸ್ಯ ಮತ್ತು ಅಭಿವೃದ್ಧಿ ಹೆಸರಿನಲ್ಲಿ ಜಾಗೃತಿ ಮಾಡುತ್ತಾ ನೇರವಾಗಿ ನೀವು ಅದನ್ನು ಆ ಇಲಾಖೆಯಿಂದ ನೀವು ಇದು ಮಾಡಬೇಕು. ಬಸವಲಿಂಗಪ್ಪರು ಮಾಡಲಿಲ್ವಾ? ಬಸವಲಿಂಗಪ್ಪವರು ಸ್ಕ್ಯಾವೆಂಜರ್ಸ್ ಅಂದ್ರೆ ಮಲ ಹೊರ ಪದ್ಧತಿಯನ್ನು ಕೊಟ್ಟಂಥ ಒಂದು ಖಾತೆಯಿಂದ ಎಷ್ಟು ಪರಿಣಾಮಕಾರಿಯಾಗಿ ಜಾರಿಗೆ ತಂದ್ರವರು. ನಿಮಗೇನಾಗೈತೆ ರೀ ರೋಗ? ಸುಮ್ಮನೆ ಯಾಕೆ ರಾಜ್ಯದಲ್ಲಿ ಗೊಂದಲ ಸೃಷ್ಟಿ ಮಾಡ್ತಾರೆ ಖರ್ಗೆ ಅವರೇ? ಇದು ಭಾಳ ನೋವಿನ ಸಂಗತಿ ಮತ್ತು ಖೇದಕರ ಸಂಗತಿ. ಇಲ್ಲಿ ಪಕ್ಷಾತೀತವಾಗಿ ಖಂಡಿಸೋದು ಬೇರೆ. ಆದರೂ ಒಬ್ಬ ನಾವು ಪಕ್ಷದ BJP ಪಕ್ಷದಲ್ಲಿರುವಂಥ ನಾವು ಮೋರ್ಚಾದವರು ಖರ್ಗೆ ಅವರ ಈ ಕೆಟ್ಟ ನಡೆಯನ್ನು ನಾವು ನೇರವಾಗಿ ಯಾಕೆ ಖಂಡಿಸ್ತೀವಿ ಅಂತಂದರೆ, ಇವತ್ತಿಗೂ ಕೂಡ ಕಲಬುರಗಿ ಜಿಲ್ಲೆ ಮತ್ತು ಬೇರೆ ರಾಜ್ಯದಲ್ಲಿ ಕೂಡ ಕೆಲವು ದಲಿತ ನಾಯಕರು ಅಂಬೇಡ್ಕರ್ ಫಾಲೋವರ್ಸ್ ಹೆಸರಿನ ಮೇಲೆ, ಅಂಬೇಡ್ಕರ್ ಹೆಸರಿನಲ್ಲಿ ಖರ್ಗೆ ಅವ್ರ ಫಾಲೋವರ್ಸು ಇವತ್ತು ಅಂಬೇಡ್ಕರ್ ಹೆಸರು ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ. ಸೌತ್ ಬರೋ ಆಯೋಗದ ಮುಂದೆ ಅಂಬೇಡ್ಕರ್ ಅವರು ಪರಿಶಿಷ್ಟ ಜಾತಿ, ಅಸ್ಪೃಶ್ಯ ಜಾತಿಗೆ ಮತದಾನ ಹಕ್ಕು ಕೊಡಬೇಕಂತ ಕೇಳಿದಾಗ ಅವತ್ತು ಇದೇ ಗಾಂಧೀಜಿಯವರು ಮತದಾನ ಹಕ್ಕುಗಳು ಬೇಡ, ಅವ್ರು ಅನಕ್ಷರಸ್ಥರ ತಿಳುವಳಿಕೆ ಇಲ್ಲ ಬೇಡ ಅಂತ ನಿರಾಕರಣೆ ಮಾಡಿದ್ರು. ಆಸಕ್ತ ಬಹಿರಂಗಕ್ಕೆ ಪತ್ರ ಬರೀಬೇಕಾಗಿತ್ತು. ನೀವು ಯಾಕೆ ಬರಲಿಲ್ಲ? ಮತ್ತು 37ರೊಳಗೆ ಬ್ರಿಟಿಷ್ ಅಂದರೆ ಪ್ರಧಾನಿ ಮ್ಯಾಕ್ಡೊನಾಲ್ಡ್ ಅವರು ಅಸ್ಪೃಶ್ಯರಿಗೆ ಪ್ರತ್ಯೇಕ ಚುನಾಯಿಕೆಗಳನ್ನು ಕೊಡಬೇಕಂತ ಅಂಬೇಡ್ಕರ್ ಅವರು ಮಂಡನೆ ಮಾಡಿದಾಗ ಅವರು ಪುನಃ ಫ್ಯಾಕ್ಟ್ ವಿಷಯ ಬಂದಾಗ ಅಲ್ಲಿ ಪ್ರತ್ಯೇಕ ಅಸ್ಪೃಶ್ಯರಿಗೆ 2 ಚುನಾಯಿಕೆಗಳನ್ನು ಕೊಡ್ತಾರೆ. ಅಲ್ಲಿ ಸ್ವತಃ ನೀವೇ ನೆಹರು ಗಾಂಧಿಯವರು ಮತ್ತು ಇವರೆಲ್ಲರೂ ಕೂಡ ಅದನ್ನು ಬ್ಯಾಡ ಅಂತ ಯರವಾಡ ಜೈಲಿನ ಉಪವಾಸ ಸತ್ಯಾಗ್ರಹ ಕೂತು ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತದಾನ ಪದ್ಧತಿ ಬ್ಯಾಡ ಅಂತಕೊಂಡು ಹೋರಾಟ ಮಾಡಿಕೊಂಡು ಬಿಡಿಸಿದ್ರಲ್ಲ. ಆವಾಗ ಮುಸ್ಲಿಮರಿಗೂ ಪ್ರತ್ಯೇಕ ಮೀಸಲಾತಿ ಇತ್ತು, ಪ್ರತ್ಯೇಕ ಮತದಾನ ಪದ್ಧತಿ ಇತ್ತು, ಸಿಖ್ಖರಿಗಿತ್ತು. ಆದರೆ ಅಸ್ಪೃಶ್ಯರಿಗೆ ಮಾತ್ರ ಯಾಕೆ ನೀವು ಬೇಡ ಅಂತಂದ್ರಿ? ಈ ಸತ್ಯದ ಅರಿವು, ಸತ್ಯದ ಅನಾವರಣ ಈ ರಾಷ್ಟ್ರ ರಾಜ್ಯದಲ್ಲಿ ಆಗಬೇಕಲ್ಲ, ಅದಕ್ಕೆ ಬಗ್ಗೆ ಪತ್ರ ಬರೀಬೇಕಾಗಿತ್ತು. ಯಾಕೆ ಬರಲಿಲ್ಲ? ಇವೆಲ್ಲ ರಾಜ್ಯ ರಾಜಕಾರಣದಲ್ಲಿ, ರಾಷ್ಟ್ರೀಯ ಪಕ್ಷದಲ್ಲಿ ಇರುವಂತಹ ಕಾಂಗ್ರೆಸ್ ಪಕ್ಷದ ಘಟನಾವಳಿಗಳು ಅಂಬೇಡ್ಕರ್ ಕುರಿತು ಸಾಕಷ್ಟು ಮತ್ತು ಮೀಸಲಾತಿ ಕುರಿತು ಸಾಕಷ್ಟು ಗೊಂದಲಗಳಿದಾವೆ. 1961ರಲ್ಲಿ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿ ಇದ್ದಾಗ ಅಂದು ಎಲ್ಲ ರಾಜ್ಯಗಳಿಗೂ ಪತ್ರ ಬರೀತಾರೆ, ಜಾತಿ ಆಧಾರಿತ ಮೀಸಲಾತಿ ಕೊಡಬೇಡ್ರಿ, ಜಾತಿ ಆಧಾರಿತ ಮೀಸಲಾತಿ ಕೊಡೋದ್ರಿಂದ ದೇಶ 2ನೇ ದರ್ಜೆ ನಾಯಕತ್ವ ಆಗುತ್ತಾ, ಕೊಡಬಾರ್ದು. ಎಲ್ಲ ಮುಖ್ಯಮಂತ್ರಿಗಳು ಪತ್ರ ಬರೆದು ಸ್ವತಃ ತಾವು ಪತ್ರ ಬರೀತಾರೆ, ಅದನ್ನು ಜಾರಿಗೊಳಿಸಬೇಡ್ರಿ ಅಂತಾರೆ. ಮತ್ತು ಈ ಸತ್ಯದ ಅರಿವು ಅನಾವರಣ ಆಗ್ಬೇಕಲ್ಲ, ಇದ್ರ ಬಗ್ಗೆ ಪತ್ರ ಬರೀರಿ ಮಿಸ್ಟರ್ ಪ್ರಿಯಾಂಕಾ ಖರ್ಗೆ ಅವರೇ. ತಾಕತ್ತೈತೆ ನಿಮಗೆ ಬರೆಯೋಕೆ? ಸುಮ್ಮನೆ ಏನಾರು ಗೊಂದಲ ಮಾಡೋದು ಸರಿಯಲ್ಲ. 1946ರಿಂದ 53ರವರೆಗೂ ಕೂಡ ಬಾಬಾ ಸಾಹೇಬ್ರನ್ನು ಅನ್ಯಾಯ ಮಾಡ್ಕೊತ ಬಂದ್ರಿ ಖರ್ಗೆ ಅವರೇ. ಅಂದ್ರೆ ನಿಮ್ಮ ಪಕ್ಷ ಇವತ್ತು ಮತ್ತೆ ಅವರ ಹೆಸರು ಹೇಳ್ಕೊಂಡು ಬಚಾವ್ ಆಗ್ತೈತಿ. ನೀವೆಲ್ಲ ದುರ್ನಡತೆಗಳನ್ನು ಮುಚ್ಚಿ ಹಾಕೊಳ್ಳೋಕ್ಕೆ ಬಚಾವ್ ಆಗ್ತಾ ಇತ್ತು. ಇದು ಭಾಳ ಖೇದಕರ ಸಂಗತಿ. ಇಲ್ಲಿ ಪ್ರಮುಖವಾಗಿ ನಿಜ ಮಹಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೇಳಿ ಸಂಘ ಪರಿವಾರ ಮೈಸೂರಿನಲ್ಲಿ ಮೊನ್ನೆ 13ನೇ ತಾರೀಕಿಗೆ ಒಂದು ಅಂಬೇಡ್ಕರ್ ಮತ್ತು ಗಾಂಧಿ ಮಧ್ಯೆ ನಡೆದಂತಹ ಪುನಃ ಫ್ಯಾಕ್ಟ್ ಸಂಬಂಧಪಟ್ಟಂತಹ ಒಂದು ನಾಟಕ ಪುಸ್ತಕವನ್ನು ಬಿಡುಗಡೆ ಮಾಡಿ ಅದು ಪ್ರತಿ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ಅದು ಅನಾವರಣಗೊಳ್ತಾ ಇದೆ. ಇದನ್ನು ತಡೀಲಿಕ್ಕೆ RSS ಹೆಸರನ್ನು ದುರ್ಬಳಕೆ ಮಾಡಿಕೊಂಡು RSS ಬ್ಯಾನ್ ಮಾಡಿರಿ ಅಂತಕೊಂಡು ಹುನ್ನಾರ ಹಾಕಿ ಖರ್ಗೆ ಅವರು ಇದನ್ನು ಗಾಳ ಹಾಕಿದ್ದಾರೆ. ನಿಜ ಮಹಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರನ್ನ ಬಂದ್ ಮಾಡಲಿಕ್ಕೆ ನಿಮ್ಮ ಅಪ್ಪಗೂ ಆಗೋದಿಲ್ಲ ಮಿಸ್ಟರ್ ಪ್ರಿಯಾಂಕಾ ಖರ್ಗೆ ಅವರೇ. ನೀವಲ್ಲ, ನಿಮ್ಮ ತಂದೆ AICC ಅಧ್ಯಕ್ಷರಿಗೆ ಆಗೋದಿಲ್ಲ. ಇದು
ಯಾಕಂತಂದ್ರೆ ಪುನಃ ಫ್ಯಾಕ್ಟ್ ಈ ರಾಷ್ಟ್ರ ರಾಜ್ಯದ ಜನತೆಗೆ ಸಾರ್ವಜನಿಕ ಗೊತ್ತಾಗಬೇಕಾಗಿತ್ತು. ಕಾಂಗ್ರೆಸ್ಸಿನ ಮುಖವಾಡ ಈ ನಾಟಕದಿಂದ ಕಳಚಿ ಬೀಳ್ತದೆ. ಅದು ಆಗಬಾರ್ದು ಅನ್ನೋ ಕಾರಣಕ್ಕೆ, ಕಾಂಗ್ರೆಸ್ಸಿಗೆ ಓಟುಗಳು ಭದ್ರ ಆಗೋ ಕಾರಣಕ್ಕೆ ಸುಮ್ಮನೆ ವಿನಾಕಾರಣ RSSನ ತಗೊಳ್ಳಿ ಅದನ್ನು ಬ್ಯಾನ್ ಮಾಡ್ಬೇಕಂತ ತಿಳ್ಕೊಂಡು ಇವತ್ತು ಗೊಂದಲ ಸೃಷ್ಟಿ ಮಾಡಿದ್ರಿ. ಇವತ್ತು RSSನಲ್ಲಿ ಭಾಗವಹಿಸಿದ ನೌಕರಸ್ಥರಿಗೆ ಸಸ್ಪೆಂಡ್ ಮಾಡ್ತೀನಿ ಬೆದರಿಕೆ ಆಗ್ತದೆ. 2024ರಲ್ಲಿ ಕೇಂದ್ರ ಸರ್ಕಾರ ಹೇಳಿದೆ, ಇದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಭಾರತದ ದೇಶ ಸಂಘಟನೆ, ಇದು ಯಾರು ಬೇಕಾದರೂ ಎಲ್ಲರೂ ಕೂಡ ಮುಕ್ತವಾಗಿ ಭಾಗವಹಿಸಿಕೊಂಡು ಸ್ವತಃ ಕೇಂದ್ರ ಸರ್ಕಾರ ಹೇಳಿದೆ. ಮತ್ತು ಕೇಂದ್ರ ಸರ್ಕಾರಕ್ಕಿಂತ ನೀವು ಪ್ರಿಯಾಂಕಾ ಖರ್ಗೆ ಅವರು ದೊಡ್ಡವರ? 2024ರಲ್ಲಿ ಅಧಿಕೃತವಾಗಿ ಹೇಳಿದರು. ಮತ್ತು ಇಲ್ಲಿ ರಾಷ್ಟ್ರೀಯ ಸಂಘಟನೆಯಲ್ಲಿ ಭಾಗವಹಿಸಲಿಕ್ಕೆ ಇಲ್ಲಿ ಯಾರಪ್ಪನ ಪರವಾನಗಿನೂ ಬೇಕಾಗಿಲ್ಲ. ಇದು ಸ್ವಯಂ ಪ್ರೇರಣೆ. ಇದು ರಾಷ್ಟ್ರ ಮತ್ತು ದೇಶಭಕ್ತಿಯ ಒಂದು ಪ್ರತೀಕ. ವರ್ಷಕ್ಕೊಮ್ಮೆ ಮೈದಾನದಲ್ಲಿ ನಮಿಸೋದು ತಪ್ಪ, ರಾಷ್ಟ್ರಕ್ಕೆ ವರ್ಷಕ್ಕೊಮ್ಮೆ ನಮಿಸೋದು ತಪ್ಪ. ವಿಧಾನಸೌಧದಲ್ಲೇ ಜೈ ಪಾಕಿಸ್ತಾನ ಅಂತಂದ್ರಲ್ಲ, ಅದು ರಾಷ್ಟ್ರದ ಹೊರಿಸೋದಿಲ್ಲ ನಿಮಗೆ. ಮೈದಾನದಲ್ಲಿ ಸಾರ್ವಜನಿಕವಾಗಿ ವರ್ಷಕ್ಕೊಮ್ಮೆ ಭಾರತ ಮಾತೆಗೆ ನಮಸ್ಕಾರ ಮಾಡೋದು ತಪ್ಪಂತಂದ್ರೆ ನೀವೆಂಥ ಮೂರ್ಖರಿ ಪ್ರಿಯಾಂಕಾ ಖರ್ಗೆ ಅವರೇ. ಇದು ಭಾಳ ಅಂದ್ರೆ ಭಾಳ ಖೇದಕರ ಸಂಗತಿ. ನಿಮ್ಮ ರಾಜಕೀಯ ನಡೆಯಂತ ನಾವು ಯಾರೂ ಒಪ್ಪಂಗಿಲ್ಲ. ನಿಮ್ಮನ್ನು ಇಂತಹ ಗೊಂದಲಗಳನ್ನು ಸೃಷ್ಟಿ ಮಾಡುವಂಥ ಮುಖ್ಯಮಂತ್ರಿಗಳು ಈ ಪ್ರಿಯಾಂಕಾ ಖರ್ಗೆ ವಿಷಯದಲ್ಲಿ ತುಂಬ ಅಸಹಾಯಕರಾಗಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರು ಮಾತನಾಡುವ ಮಾತಿಗೆ ಮುಖ್ಯಮಂತ್ರಿಗಳು ಅಸಹಾಯಕರಾಗಿ ತಮ್ಮ ಅಸಹಾಯಕತೆಯನ್ನು ಮುಚ್ಚಿಕೊಳ್ಳಿಕ್ಕೆ ಪ್ರಿಯಾಂಕಾ ಖರ್ಗೆ ಅವ್ರ ಮಾತಿನಂತೆ ನಡ್ಕೊಳಕತ್ತಾರೆ. ಇದು ಸರ್ಕಾರ ಅಸಹಾಯಕತೆ ದಂಡೆಯಲ್ಲಿ ಬಂದಿದೆ. ಹೀಗಾಗಿ ಪ್ರಿಯಾಂಕಾ ಖರ್ಗೆ ಅವರ ಮಾತಿನಂತೆ ಇವತ್ತು ಸಿದ್ದರಾಮಯ್ಯ ನಡೀತಾ ಇದ್ದಾರೆ. DKಗೆ ಅವರಿಗೆ ಮುಖ್ಯಮಂತ್ರಿ ಕೊಡಬಾರ್ದು ಅನ್ನೋ ಕಾರಣಕ್ಕೆ ಪ್ರಿಯಾಂಕಾ ಖರ್ಗೆ ಮುಂದಿಟ್ಟುಕೊಂಡು, ಪ್ರಿಯಾಂಕಾ ಖರ್ಗೆ ಹೆಗಲ ಮೇಲೆ ಬಂದಕ್ಕಿಟ್ಟುಕೊಂಡು ಸಿದ್ದರಾಮಯ್ಯ ಅವರು ಆಟ ಆಡ್ಸಕತ್ತಾರೆ. DKಗೆ CM ಸ್ಥಾನ ತಪ್ಪಿಸಲಿಕ್ಕೆ ಪ್ರಿಯಾಂಕಾ ಖರ್ಗೆ ಮುಂದಿಟ್ಟುಕೊಂಡು ಸಿದ್ದರಾಮಯ್ಯ ಅವರು ಆಟ ಆಡಿಸೋದನ್ನು ನಿಲ್ಲಿಸಬೇಕು. ನೈಜ ಇತಿಹಾಸದ ಬಗ್ಗೆ ಕಾಂಗ್ರೆಸ್ಸಿನವರು ಒಲವು ಹೋಗಬೇಕು. ಯಾಕಂತಂದ್ರೆ ಇಂತಹ ಗೊಂದಲ ಸೃಷ್ಟಿ ಮಾಡ್ತಾ ಪ್ರಿಯಾಂಕಾ ಖರ್ಗೆ ಅನ್ನೋ ರಾಜೀನಾಮೆಯನ್ನು ನೀವು ಪಡ್ಕೊಳ್ಳೇದು ಸೂಕ್ತ ಅಂತಕೊಂಡು ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಯಾಕಂತಂದ್ರೆ ವಾಕ್ ಸ್ವಾತಂತ್ರ್ಯ, ಧರ್ಮ ಸ್ವಾತಂತ್ರ್ಯ ಎಲ್ಲರಿಗೂ ಇದೆ. ಹಾಗೆ ದೇಶಭಕ್ತಿ ಸ್ವಾತಂತ್ರ್ಯ ಕೂಡ ಸಂಪೂರ್ಣವಾಗಿ ದೇಶದ ನಾಗರಿಕರಿಗಿದೆ. ಇದು ಸಂವಿಧಾನದ ವಿರೋಧ ನಡೆ. RSS ನಿಷೇಧ ಅನ್ನೋ ಪದ ಸಂವಿಧಾನದ ವಿರೋಧ ನಡೆ ಆಗುತ್ತೆ. ಬಾಬಾ ಸಾಹೇಬರ ವಿರುದ್ಧವಾಗಿ ಪ್ರಿಯಾಂಕಾ ಖರ್ಗೆ ಅವರು ಮಾತನಾಡಿದ್ದು ಪತ್ರ ಬರೆದು ತಪ್ಪು, ಅಕ್ಷಮ್ಯ. ಅದಕ್ಕಾಗಿ ಆ ಪತ್ರವನ್ನು ಹಿಂಪಡೆಯಬೇಕು. ಖರ್ಗೆ ಅವರು ಬಹಿರಂಗವಾಗಿ RSS ನಿಷೇಧದ ಬಗ್ಗೆ ಪತ್ರ ಬರೆದನ್ನು ಕ್ಷಮೆ ಕೋರಬೇಕು ಅಂತಕೊಂಡು ಒತ್ತಾಯ ಮಾಡುತ್ತಾ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತಾರೆ.